ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಅಗೈನ್ ಟು ಮೈ ಚಾನಲ್. ಎಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ಇವತ್ತು ಒಂದು ರುಟೀನ್ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೇನೆ. ಇಲ್ಲಿ ಬೆಳಿಗ್ಗೆನೆ ಮಾವನ ಹತ್ರ ಹೇಳಿದ್ದೆ ಸ್ವಲ್ಪ ಹೊತ್ತು ಮಗುವಿನೊಟ್ಟಿಗೆ ಕೂತ್ಕೊಳ್ಳಿ ಅಂತ ಹೇಳಿ. ಈಗ ಕೂತ್ಕೊಳ್ಳುವಂತಹ ಟೈಮ್, ಅವನು ಹಿಂದೆ ಬೀಳ್ತಾನೆ. ಹಾಗಾಗಿ ಅವನಿಗೊಂದು ಹೆಲ್ಮೆಟ್ ಉಂಟು, ಅದು ಇಟ್ಟರೆ ಕೂಡ ಅವನಿಗೆ ಕೋಪ ಬರ್ತದೆ. ಹಾಗೆ ಸ್ವಲ್ಪ ಹೊತ್ತು ಅವನನ್ನು ನೋಡ್ಕೊಳ್ಳಿ ಅಂತ ಹೇಳಿದೆ. ಆ್ಯಕ್ಚುಲಿ ನಾನು ಕೆಳಗೆ ಕೂತ್ಕೊಳ್ಳಿ ಅಂತ ಹೇಳಲಿಲ್ಲ, ಬಟ್ ನೋಡ್ಕೊಳ್ಳಿ ಅಂತ ಹೇಳಿದೆ. ಅವರು ಕೆಳಗಡೆ ಕೂತ್ಕೊಂಡು ನೋಡ್ತಾ ಇದ್ರು. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನಲ್ಲಿ ವಿಡಿಯೋನ ನೋಡ್ತಾ ಇದ್ದೀರಾ ಆದರೆ ವೆಲ್ಕಮ್ ಟು ಮೈ ಚಾನಲ್. ಹಾಗೆ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಆಯಿತಾ? ಇಲ್ಲಿ ನನ್ನ ಮಗುವಿಗೆ ಈಗ ಎಷ್ಟು ತಿಂಗಳು ಅಂತ ಹೇಳಿ ಕೇಳ್ತಾ ಇರ್ತೀರಾ. ಈ ಮಂತಿದು ಅಂದರೆ ಇದು ಯಾವ ಮಂತ್ ಅಲ್ಲ, ಈ ಮಂತ್ ಅಲ್ಲ, ನೆಕ್ಸ್ಟ್ ಮಂತಿದು 15th ಬಂದರೆ 8 ತಿಂಗಳು ಕಂಪ್ಲೀಟ್ ಆಗ್ತದೆ, ಆಯಿತಾ? ಈಗ ಅವನಿಗೆ 7 ತುಂಬಿ 8 ನಡೀತಾ ಇದೆ. ನೆಕ್ಸ್ಟ್ ಮಂತ್ 15th ಬಂದರೆ 8 ಕಂಪ್ಲೀಟ್ ಆಗಿ 9th ಸ್ಟಾರ್ಟ್ ಆಗುವಂಥದ್ದು. ಸೊ ಇಲ್ಲಿ ಈಗ ಅವನು 4 ಕಾಲಲ್ಲಿ ಹೋಗ್ತಾನೆ, ಆದರೆ ಮರ್ತೋಗೋದು ಅವನಿಗೆ. ಒಂದು ಕಾಲು ತೆಗೆದ ನಂತರ ಇನ್ನೊಂದು ಕಾಲು ಹೇಗೆ ತೆಗಿಬೇಕು, ಕೈ ಹೇಗೆ ಮುಂದಿಡಬೇಕಂತ ಹೇಳಿ ಕನ್ಫ್ಯೂಸ್ ಆಗೋದು. ಒಮ್ಮೆ ಅದು ನ್ಯಾಕ್ ಗೊತ್ತಾದ ಕೂಡಲೇ ಫಾಸ್ಟ್ ಮುಂದೆ ಹೋಗ್ತಾನೆ. Sion naka Sion sang like good day na koshe Sion ನೋಡಿದ್ರಲ್ಲ, ಹೀಗೇನೆ ಮಕ್ಕಳು ಮನೆಯಲ್ಲಿರುವಾಗ ಹೇಳಿದ್ದು ಸ್ವಲ್ಪ ಕೂಡ ಕೇಳೋದಿಲ್ಲ. ಹೀಗೇನೆ ಉಪದ್ರ ಮಾಡ್ತಾನೇ ಇರೋದು. ಮತ್ತು ನಮಗೆ ಕೂಡ ಒಂದು ಲಿಮಿಟ್ ತನಕ ಸಹಿಸ್ಬೋದು, ಮತ್ತು ಬೊಬ್ಬೆ ಹಾಕ್ತೀವಿ ಅಥವಾ ಒಂದು ಕೊಡ್ತೇವೆ ಅಲ್ವಾ, ಹಾಗೇನೆ ಆಗುವಂಥದ್ದು. ಇಲ್ಲಿ ಸಹ ಹೇಳಿದ್ದು ಕೇಳೋದೇ ಇಲ್ಲ, ಸ್ವಲ್ಪ ಕೂಡ ಕೇಳೋದಿಲ್ಲ. ಅವರಿಬ್ಬರು ಕೂಡ ಕೇಳೋದಿಲ್ಲ ಇವಾಗ, ದೊಡ್ಡವರು. ಚಿಕ್ಕದು ಕೂಡ ಅದೇ ರೀತಿ ಆಗ್ತಾನಂತ ಹೇಳಿ ನನಗೆ ಡೌಟು. ಚಿಕ್ಕವನು ಸೇಮ್ ಮಾಡೋದೆಲ್ಲ ಡೇಲಿನ ರೀತಿಯಲ್ಲಿಯೇ. ಇವತ್ತು ನಮಗೆ ನೆನ್ನೆದು ಪುಂಡಿ ಇತ್ತು, ಅದಕ್ಕೆ ಅತ್ತೆ ಸ್ವಲ್ಪ ಮಸಾಲ ಕಡೆದು ಹಾಕಿ ಇದು ಮಸಾಲ ಪುಂಡಿ ಮಾಡಿದರು. ಮಸಾಲ ಪುಂಡಿ ಅಂತ ಏನಿಲ್ಲ, ಕಡುಬು ಉಂಟಲ್ಲ, ಕಡುಬನ್ನು ಕಟ್ ಮಾಡಿ ಸುಮ್ಮನೆ ಒಂದು ಖಾರ ತೆಗೆಯುವಂಥದ್ದು. ನಾರ್ಮಲ್ ತರಕಾರಿ ಸಾರಿಗೆಲ್ಲ ಮಾಡ್ತಾರಲ್ಲ ಆ ರೀತಿ ಖಾರ ತೆಗೆದು ಒಗ್ಗರಣೆಯಲ್ಲಿ ಆ ಸಾರಲ್ಲಿ ಆ ಕಡುಬನ್ನು ಕಟ್ ಮಾಡಿ ಹಾಕಿದ್ದನ್ನು ಬೇಯಿಸುವಂಥದ್ದು. ಮಂಗಳೂರು ಸೈಡ್ ಅಂಥದ್ದು ತಿಂಡಿ ಮಾಡ್ತಾರೆ, ಪುಂಡಿಗಸಿ ಅಂತ ಹೇಳಿ, ಅದು ಮಾಡಿರೋದು. ಆದರೆ ಮಕ್ಕಳಿಗೆ ಇಳಿಯೋದಿಲ್ಲ ಅಲ್ಲ, ಹಾಗೆ ನಾನು ಮಕ್ಕಳಿಗೆ ಗೋಧಿ ದೋಸೆಯನ್ನು ಮಾಡುವಂಥದ್ದು. ಮತ್ತು ಚೆಂದ ಮಾಡಿ ರೋಸ್ಟ್ ಮಾಡಿದಾಗ ಅದು ಸ್ವಲ್ಪ ಗಟ್ಟಿ ಆಗ್ತದಲ್ಲ, ಹಾಗೆ ಅದನ್ನೇ ಚಪಾತಿ ಅಂತ ಹೇಳಿ ಕೊಡುವಂಥದ್ದು. ಮಧ್ಯದಲ್ಲಿ ನಾನು ಬಂದು ಮಗುವನ್ನು ನೋಡ್ತಾ ಇದ್ದೇನೆ. ಈ ಒಂದು ಹೆಲ್ಮೆಟ್ ಇರೋದ್ರಿಂದ ಟೆನ್ಷನ್ ಇಲ್ಲ, ಎಲ್ಲಿ ಹೋದರೂ ಹಿಂದೆ ಬಿದ್ದರೂ ಸೈಡಿಗೆ ಬಿದ್ದರೂ ತಲೆಗೊಂದು ಪೆಟ್ಟಾಗೋದಿಲ್ಲ. ಹಾಗೆ ಮಕ್ಕಳಿಗೆ ಅದನ್ನು ಮಾಡಿ ಕೊಡುವಂಥದ್ದು. ಅದು ಸಿಯೋನಿಗೆ ಯಾವ ಚಪಾತಿ ಇದ್ದರೂ ಏನಿದ್ರೂ ಕೂಡ ಅವನಿಗೆ ಸಾರು ಬೇಕು. ಚಿಕನ್ ಸಾರೆಲ್ಲ ಇದ್ದರೆ ತುಂಬ ಇಷ್ಟ, ತಿಂತಾನೆ. ಆದರೆ ಇವತ್ತು ಸಾರು ಬೇಕಂತ ಹೇಳಿದ್ದಕ್ಕೆ ನಾನು ಮೆಲ್ಲ ಪುಂಡಿ ಗಸಿಯಲ್ಲಿದ್ದ ಗಸಿಯನ್ನೇ ಸ್ವಲ್ಪ ತೆಗೆದು ಸೈಡಿಗೆ ಹಾಕಿ ಸಾಸಿವೆ ಎಲ್ಲದರಿಂದ ತೆಗೆದೆ. ಆನಂತರ ಅದನ್ನೇ ಸಾರು ಅಂತ ಹೇಳಿ ಕೊಟ್ಟೆ. ಹಾಗೆ ಅದರಲ್ಲೇ ತಿನ್ನಲಿಕ್ಕೆ ಕೂತ್ಕೊಂಡಿದ್ದೆ ಇವತ್ತು. ಮಗು ಎಂತ ತಗೊಂಡು ಆಟಾಡ್ತಾ ಇರ್ತಾನೆ, ಅದು ಡೇಲನಿಗೆ ಬೇಕು. ನಾನಿಲ್ಲಿ ನಿಮಗೆ ಅಗಾರೋದ ಗ್ರ್ಯಾಂಡ್ ಎಗ್ ಬಾಯ್ಲರ್ ಹಾಗೂ ಪೋಚರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ. ತುಂಬ ಕಾಂಪ್ಯಾಕ್ಟ್ ಡಿಸೈನ್ ಆಗಿರುವಂಥದ್ದು, ಆಯಿತಾ? ಇದರಲ್ಲಿ ನಾನು ಇವಾಗ ನಿಮಗೆ ಎಗ್ಗನ್ನು ಪೋಚ್ ಮಾಡಿ, ಹೇಗೆ ಅಂದರೆ ಪೋಚ್ ಮಾಡ್ತಾರಲ್ವ, ಪೋಚ್ಡ್ ಎಗ್ ಅಂತ ಹೇಳ್ತಾರಲ್ಲ, ಅದು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೇನೆ. ಮೆಷರಿಂಗ್ ಕಪ್ಪಲ್ಲಿ ಕೊಟ್ಟಷ್ಟು ಮೆಷರ್ಮೆಂಟ್ ಇದು ನೀರನ್ನು ಹಾಕಿ ಆ ನಂತರ ಒಂದು ಟ್ರೇ ಏನಿದೆ ನೋಡಿ, ಮೊದಲೆಲ್ಲ ನಾನು ಸ್ಟೀಮ್ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇದ್ದೆಲ್ಲ, ಆ ಟ್ರೇಯನ್ನು ಇಟ್ಟು ಈ ರೀತಿ ಪೋಚರಿಗೆ ಅಂತ ಹೇಳಿ ಸಪ್ರೇಟ್ ಟ್ರೇ ಇದೆ, ಅದಕ್ಕೆ ನಾನು ಸ್ವಲ್ಪ ನನ್ನ ಆಯಿಲ್ ಡಿಸ್ಪೆನ್ಸರಿಂದ ಸ್ವಲ್ಪ ಆಯಿಲನ್ನು ಸ್ಪ್ರೇ ಮಾಡ್ಕೊಂಡಿದ್ದೇನೆ. ಹಾಗೆ ಅದಕ್ಕೆ ಸ್ವಲ್ಪ ಗ್ರೀಸಿಂಗ್ ಮಾಡಿಕೊಂಡ್ರೆ ಆಯ್ತಾಯ್ತಾ. ಮತ್ತು ಫುಲ್ ಒಂದು ಮೊಟ್ಟೆಯನ್ನು ಹೀಗೆ ಒಡೆದು ಹಾಕುವಂಥದ್ದು. ಮೊಟ್ಟೆಯನ್ನು ಹಾಕಿದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸ್ವಲ್ಪ ಸ್ಪ್ರಿಂಕಲ್ ಮಾಡಿ, ಆನಂತರ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ, ಬೇರೆ ಏನಾದರೂ ನೀವು ಪೆಪ್ಪರ್ ಏನಾದರೂ ಯೂಸ್ ಮಾಡ್ತೀರಾ ಆದರೆ ಅದನ್ನು ಸ್ವಲ್ಪ ಹಾಕ್ಕೊಳ್ಳುವಂಥದ್ದು ಅಷ್ಟೇ. ಆನಂತರ ಇದನ್ನು ಮುಚ್ಚಿಟ್ರೆ ಆಯಿತು. ನೀರು ಖಾಲಿ ಆದಾಗ ತನ್ನಷ್ಟಕ್ಕೆ ಅದು ಬಂದು ಕೂಡ ಆಗ್ತದೆ. ಈಗ ನೋಡಿ, ಅದು ರೆಡಿಯಾಗಿದೆ. ನೀರು ಖಾಲಿ ಆದ ಕೂಡಲೇ ಈ ರೀತಿಯಲ್ಲಿ ಕುಕ್ಕಾಗಿ ರೆಡಿಯಾಗಿರ್ತದೆ. ನಾವು ವೆಜಿಟೇಬಲ್ ಎಲ್ಲ ಸ್ಟೀಮ್ ಮಾಡೋದಾದರೂ ಕೂಡ ಹೀಗೇ, ಅದರಲ್ಲಿ ಹಾಕಿದ ನೀರು ಖಾಲಿ ಆದ ಕೂಡಲೇ ಅದು ಕರೆಕ್ಟಾಗಿ ಸ್ಟೀಮ್ ಆಗಿ ಸಿಗ್ತದೆ. ಈಗ ನೋಡ್ಬೋದು ಎಷ್ಟೊಂದು ಈಸಿಯಾಗಿದೆ ಅಂತ ಹೇಳಿದರೆ ಲೈಫ್. ಈಗ ಗ್ಯಾಸಲ್ಲೆಲ್ಲದಿರುವ ಟೈಮ್ನಲ್ಲಿ ಇದು ತುಂಬಾ ಹೆಲ್ಪ್ಫುಲ್, ಆಯಿತಾ? ಈಗ ಜಸ್ಟ್ ಇದರ ಸೈಡ್ಸನ್ನು ಸ್ವಲ್ಪ ಸ್ಕ್ರೇಪ್ ಮಾಡಿ ತಗೊಂಡ್ರೆ ಆಯಿತು. ನಾನು ತಗೊಂಡ ಸ್ಪೂನ್ ಸರಿ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಕ್ರ್ಯಾಕ್ ಆಯಿತು. ಇಲ್ಲಾದರೆ ಕರೆಕ್ಟಾಗಿ ಡಿಮೋಲ್ಡ್ ಆಗಿ ಬರ್ತದೆ. ಮತ್ತು ಈ ರೀತಿ ಪೋಚ್ ಮಾಡಿದಂಥ ಎಗ್ ತಿನ್ನಲಿಕ್ಕೆ ತುಂಬ ಟೇಸ್ಟಿ ಆಗ್ತದೆ. ನಾನು ಸ್ವಲ್ಪ ಬಫಾತ್ ಪೌಡರ್ ಹಾಕಿದ್ದು.
ಇದರ ಒಂದು ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ನೀವು ಚೆಕ್ ಮಾಡ್ಬೋದು ಆಯಿತಾ. ಆಯಿತಾ, ಕಿತ್ತು ತೆಗೊಳ್ಳುವಂಥದ್ದು ಕೈಯಿಂದ, ಆಗ ಮಗುವಿಗೆ ಸಹ ಕೋಪ ಬರ್ತದೆ. ಮತ್ತು ತಲೆಗೆ ಹೆಲ್ಮೆಟ್ ಹಾಕಿದರೆ ಎಳೆದು ತಗೊಂಡೋಗಿ ಅವನ ತಲೆಗೆ ಹಾಕ್ಕೊಂಡು ಅವನಿಗೆ ಅಡ್ಜಸ್ಟ್ ಮಾಡ್ಕೊಂಡು ಅವನ ತಲೆಗೆ ಹಾಕ್ಕೊಳ್ತಾನೆ. ಆನಂತರ ಗಾಡಿ ಬಿಡುವಂಥದ್ದು. ಹಾಗೆ ಮಾವ ನೋಡ್ತಾ ಇದ್ರು ಕಾಣ್ತದೆ. ನಾನು ಕ್ಯಾಮರಾ ಸ್ಟ್ಯಾಂಡನ್ನು ಇಟ್ಟು ಹೋಗಿದ್ದೆ ಅಷ್ಟೇ, ಮಾವ ಅಲ್ಲಿದ್ರಲ್ಲ ಅಂತ ಹೇಳಿ. ಹಾಗೆ ಮಾವ ಎತ್ತಿ ಇಟ್ಕೊಂಡಿದ್ದಾರೆ ಮಗುವನ್ನು. ಇಲ್ಲಿ ಇವತ್ತು ನಮಗೆ ಮಿಕ್ಸ್ಡ್ ವೆಜಿಟೇಬಲ್ ಇದು ಸಾರು, ಹಾಗೆ ಅತ್ತೆ ವೆಜಿಟೇಬಲ್ಸನ್ನು ಕಟ್ ಮಾಡ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ನ ಟೈಮ್ನಲ್ಲಿ ಅಂದರೆ ಹಸಿವು ಕೂಡ ಆಗ್ತಾ ಇರ್ತದೆ ಮಕ್ಕಳಿಗೆ. ನಮ್ಮ ಡೇಲನಿಗೆ ಈಗ ಇತ್ತೀಚೆಗೆ ಹಸಿವು ಭಾರಿ ಕಡಿಮೆ ಆಗಿದೆ. ಹಾಗೆ ಅವನು ತಿಂತ ಕೂತ್ಕೊಂಡಿದ್ದಾನೆ ಅಂತ ಹೇಳಿ ನನಗೆ ಸಹ ಬೇಕು ಅಂತ ಬಂದ ಬೇಗ ಬೇಗ ಬ್ರಷ್ ಎಲ್ಲ ಮಾಡಿಸಿಬಿಟ್ರು ಹಸ್ಬೆಂಡ್. ಇವನಿಗೆ ಸ್ವಲ್ಪ ಜೇನನ್ನು ಹಾಕಿ ಕೊಟ್ಟಿದ್ದೇನೆ, ಅವನು ಸಾರಲ್ಲಿ ತಿಂತಾ ಇದ್ದಾನೆ. ಹಸ್ಬೆಂಡ್ ಫ್ಯಾಕ್ಟ್ರಿಗೆ ಹೋಗ್ಲಿಕ್ಕೆ ಅಂತ ಹೊರಟ ಕೂಡಲೇ ಬೇಗ ಇಳಿದು ಹೋಗಿದ್ದಾನೆ. ಒಂದು ದೋಸೆದು ಒಂದು ಕಾಲು ಭಾಗ ಕೂಡ ತಿನ್ನಲಿಲ್ಲ, ಸೀದಾ ಎದ್ದು ಹೋಗಿದ್ದಾನೆ ಕೆಳಗೆ. ಹಸ್ಬೆಂಡ್ ಹೋದ ನಂತರ ಒಂದು 10-15 ನಿಮಿಷ ಕೂಗಿದ ನಂತರ ಅಂದರೆ ಹೋಗ್ತೀನಿ ಅಂತ, ಎಲ್ಲಿ ಹೋದರೆ ಸಹ ಕರ್ಕೊಂಡು ಹೋಗಬೇಕು ಅಂತ ಹೇಳಿ. ಹಾಗೆ ಅವನಿಗೆ ಸ್ವಲ್ಪ ಇನ್ನೂ ಕೂಡ ಬೆಂಕಿ ಬರಿಸಲಿಕ್ಕೆ ಸಿಯೋನ್ ಅವನಿಗೆ ಕಿರಿಕಿರಿ ಮಾಡುವಂಥದ್ದು. ಹಾಗೆ ಇವಾಗ ಸ್ವಲ್ಪ ಸಮಾಧಾನ ಆಗಿದ್ದಾನೆ. ಮಕ್ಕಳು ಹಾಗೇನೆ ಅಲ್ವಾ, ಒಬ್ಬರೇನಾದರೂ ಕೂಗ್ತಾ ಇದ್ದಾರೆ ಅನ್ನುವಾಗ ಇನ್ನೊಂದು ಸ್ವಲ್ಪ ಕಿರಿಕಿರಿ ಮಾಡುವಂಥದ್ದು, ಅವರಿಗೆ ಕೋಪ ಬರಲಿ ಅಂತ ಹೇಳಿ. ಸಿಬ್ಲಿಂಗ್ಸಲ್ಲಿ ಹಾಗೇನೆ ಚಿಕ್ಕವರಿರುವಾಗ. ಆದರೆ ಕೆಲವು ಮಕ್ಕಳು ಹಾಗೆ ಮಾಡಲಿಕ್ಕಿಲ್ಲ ಕಾಣ್ತದೆ, ಬಟ್ ನಮ್ಮ ಮಕ್ಕಳು ಇಬ್ಬರು ಕೂಡ ಹಾಗೇನೆ. ಮಗುವನ್ನು ಮಲಗಿಸಿ ಬಂದಿದ್ದೆ, ಬಟ್ ಪುನಃ ಎದ್ದಿದ್ದಾನೆ. ಹಾಗೆ ಅವನಿಗೆ ಸ್ವಲ್ಪ ಇವಾಗ ಟಾಯ್ಸನ್ನು ಕೊಡಬೇಕು. ಸ್ವಲ್ಪ ಜಾಸ್ತಿ ಹಸಿವಾದರೆ ಮಾತ್ರ ಮಾಡಿದ ಫುಡ್ಡನ್ನು ತಿನ್ನುವಂಥದ್ದು. ಹಾಗೆ ಸ್ವಲ್ಪ ಹೊತ್ತು ಅಂದರೆ ಹೆಚ್ಚು ಮಲಗಲಿಲ್ಲ ಸಹ, ಫೀಡ್ ಕೊಟ್ಟು ಮಲಗಿಸಿದ್ದೆ. ಆದರೆ ಸ್ವಲ್ಪ ಹೊತ್ತು ಮಾತ್ರ ಮಲಗಿದ್ದಾನೆ. ನಿದ್ದೆ ತುಂಬ ಕಡಿಮೆ ಇತ್ತೀಚೆಗೆ. ಹಾಗಾಗಿ ಸ್ವಲ್ಪ ಒಂದು 5-6 ಟಾಯ್ಸನ್ನು ಕೊಟ್ಟು ಬೆಡ್ ಮೇಲೆ ಇಟ್ಟಿದ್ದೇನೆ. ಈಗ ಅಂದರೆ ಸೈಡಲ್ಲಿ ಹಿಡಿದು ಎದ್ದು ನಿಲ್ಲಲಿಕ್ಕೆ ನೋಡ್ತಾನೆ ಅವನು. ಒಂದು ಕಾಟಿದು ಸೈಡ್ ಅಥವಾ ವಿಂಡೋದ ರೇಲಿಂಗನ್ನು ಹಿಡಿದು, ಅದು ಇದುಂಟಲ್ಲ ಮೇಲೆ ಕಾಣ್ತಾ ಉಂಟಲ್ಲ ವಿಂಡೋದು, ಅದನ್ನು ಹಿಡಿದು ಎದ್ದು ನಿಲ್ಲಲಿಕ್ಕೆ ನೋಡುವಂಥದ್ದು. ಹಾಗೆ ಡೇಲನ್ ಹಿಂದೆ ಇದ್ದಾನೆ, ಅಲ್ಲಿ ಹಿಂದೆ ಮನೆ ಹತ್ತಿರ ಹೋಗಿದ್ದಾನೆ ಅವನು, ನಮ್ಮ ನೇಬರ್ ಮನೆಗೆ. ಸಿಯೋನ್ ಇದ್ದಾನೆ. ಹಾಗೆ ನಾನು ಬೇಗ ಬೇಗ ಮಗುವಿಗೆ ಸ್ಪ್ರೌಟೆಡ್ ರಾಗಿನ ರೆಡಿ ಮಾಡಿದ್ದೆ. ಈ ರಾಗಿದ ಅವಸ್ಥೆ ನೋಡಿದರೆ, ಇದನ್ನು ನಾನು ಸ್ವಲ್ಪ ದಿನ ಹಿಂದೆ ತಂದು ವಾಶ್ ಮಾಡಿ ನೆನೆ ಇಟ್ಟು ಮೊಳಕೆಯನ್ನು ಕಟ್ಟಿದ್ದೆ. ಆನಂತರ 3 ಬಿಸಿಲಿಗೆ ಒಣಗಿಸಿದ್ದೆ. 4ನೇ ಬಿಸಿಲಿಗೆ ಇಟ್ಟ ದಿನ ಜೋರು ಮಳೆ ಬಂತು. ನನಗೆ ನೆನಪೇ ಇಲ್ಲದಾಗಿದ್ದು, ಮೊದಲೇ ನನಗೆ ನೆನಪುಳಿಯೋದಿಲ್ಲ, ರಾಗಿದು ನೆನಪೇ ಇಲ್ಲ. ಮಳೆಯೆಲ್ಲ ಬಂದು ನಿಂತ ನಂತರ ಅತ್ತೆ ಟೆರೆಸಿಗೆ ಹೋಗಿ ಕೆಳಗೆ ನೋಡುವಾಗ ಅಲ್ಲಿ ಟ್ರೇಯಲ್ಲಿ ಒಣಗಿ ಎರಡು ಟ್ರೇಯಲ್ಲಿ ಹಾಕಿದೆ. 2 ಟ್ರೇಯಲ್ಲಿ ಫುಲ್ಲು ನೀರಿದ್ದಿದ್ದು ಕಾಣ್ತು. ಆನಂತರ ಒಳಗೆ ತಂದಿಟ್ಟೆ. ಅದು ಇನ್ನೂ ಕೂಡ ಜಾಸ್ತಿ ಸ್ಪ್ರೌಟಿಂಗ್ ಆಯಿತು, ಅಂದರೆ ನೆನೀತಲ್ವ ಹಾಗಾಗಿ. ಹಾಗೆ ನಾನು ಹೊರಗೆ ಇಟ್ಟು ಇದನ್ನು ಪುನಃ 4-5 ಬಿಸಿಲಿಗೆ ಒಣಗಿಸಿ ತೆಗೆಯುವಂಥದ್ದಿಲ್ಲ ಅಂತ ಹೇಳಿ ಅವನಲ್ಲಿ ಹಾಕಿ ರೋಸ್ಟ್ ಮಾಡಿಕೊಂಡೆ. ಹಾಗೆ ಇವಾಗ ಮಿಕ್ಸಿಯಲ್ಲಿ ಪೌಡರ್ ಮಾಡಿಕೊಂಡು ದೊಡ್ಡ ಇದುಂಟಲ್ಲ ಸ್ಟ್ರೈನರ್, ಅದರಲ್ಲಿ ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೇನೆ. ಇನ್ನು ಸ್ವಲ್ಪ ತರಿ ಸ್ಟಾರ್ಟ್ ಮಾಡ್ಬೋದು. 8 ತಿಂಗಳೆಲ್ಲ ಆಗುವಾಗ ತರಿಯಾಗಿ ಸ್ಟಾರ್ಟ್ ಮಾಡಬೇಕು. 6 ತಿಂಗಳಿಗೆ ಸ್ಟಾರ್ಟ್ ಮಾಡುವಾಗ ಮಾತ್ರ ಫುಲ್ ಫೈನ್ ಪೌಡರಿಂದ ಸ್ಟಾರ್ಟ್ ಮಾಡುವಂಥದ್ದು. ಮಕ್ಕಳಿಗೆ ಗೊತ್ತಾಗೋದಿಲ್ಲ ಅಲ್ಲ, ಹಾಗೆ ಅಂದರೆ ಟೆಕ್ಸ್ಚರ್ ತುಂಬ ಚೇಂಜ್ ಆದರೂ ಕೂಡ ಅವರಿಗೆ ಸಡನ್ನಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನನ್ನ ಮಗುವಿಗೆ ಈಗ 7 ತಿಂಗಳು ಕಂಪ್ಲೀಟ್ ಆಗಿ 8 ನಡೀತಾ ಇರೋದ್ರಿಂದ ನಾನು ಸ್ವಲ್ಪ ತರಿಯಾಗಿರುವಂಥ ರಾಗಿ ಸರಿಯನ್ನೇ ಮಾಡ್ಕೊಳ್ಳಿಕ್ಕೆ ಒಂದು 2-2.5 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೇನೆ ನಾನು. ಆನಂತರ ಅದಕ್ಕೆ ತಣ್ಣೀರನ್ನು ಮಿಕ್ಸ್ ಮಾಡಿ ಆನಂತರ ಗ್ಯಾಸನ್ನು ಆನ್ ಮಾಡಿ ಕುಕ್ ಮಾಡ್ಕೊಳ್ಳುವಂಥದ್ದು. ರಾಗಿ ಚೆಂದ ಮಾಡಿ ಕುಕ್ ಮಾಡಬೇಕು. ಒಳ್ಳೆ ಸ್ಮೆಲ್ ಆಯ್ತಾ ಈ ಒಂದು ಸ್ಪ್ರೌಟೆಡ್ ರಾಗಿಗೆ. ಮತ್ತು ಸ್ಪ್ರೌಟೆಡ್ ರಾಗಿನೇ ಯಾಕೆ ಕೊಡಬೇಕು ಮಕ್ಕಳಿಗೆ ಅಂತ ಹೇಳಿದರೆ, ಅದು ಹೊಟ್ಟೆ ಒಳಗೆ ಹೋದ ನಂತರ ಜೀರ್ಣ ಆಗಲಿಕ್ಕೆ ಈಸಿ ಆಗ್ತದೆ. ಒಮ್ಮೆ ಸ್ಪ್ರೌಟ್ಸ್ ಬಂದಾಗ ಅದರ ನ್ಯೂಟ್ರಿಷನಲ್ ವ್ಯಾಲ್ಯೂ ಕೂಡ ಹೆಚ್ಚಾಗ್ತದೆ. ಹಾಗೆ ಡೈಜೆಸ್ಟ್ ಆಗಲಿಕ್ಕೆ ಕೂಡ ಹೆಲ್ಪ್ ಆಗ್ತದೆ. ಅಂದರೆ ಬಾಡಿಗೆ ಈಸಿಲಿ ಬ್ರೇಕ್ ಡೌನ್ ಮಾಡ್ಬೋದು ಅದನ್ನು. ಸೊ ಹಾಗಾಗಿ ಮಕ್ಕಳಿಗೆ ಸ್ಪ್ರೌಟೆಡ್ ಥಿಂಗ್ಸನ್ನು ಕೊಟ್ಟರೆ ತುಂಬ ಒಳ್ಳೆಯದು. ಮೊದಲೆಲ್ಲ ನಾನು ತುಂಬ ವೆರೈಟಿ ಮಾಡ್ತಾ ಇದ್ದೆ, ಆದರೆ ನನಗೆ ಇವಾಗ ಟೈಮ್ ಕೂಡ ಸಾಕಾಗ್ತಾ ಇಲ್ಲ. ಹಾಗೆ ನನ್ನ ಮಗ ಅಷ್ಟು ಇಂಟ್ರೆಸ್ಟಲ್ಲಿ ತಿನ್ನೋದು ಕೂಡ ಇಲ್ಲ. ಹಾಗೆ ಸ್ವಲ್ಪ ದೊಡ್ಡವರಾಗುವಾಗ ಇನ್ನು ಫಿಂಗರ್ ಫುಡ್ಸನ್ನೇ ಸ್ಟಾರ್ಟ್ ಮಾಡ್ಬೋದು. ಈ ಸರಿಯೆಲ್ಲ ಯಾರು ಮಾಡಿಕೊಡುವಂಥದ್ದು, ನಮ್ಮ ನಾರ್ಮಲ್ ಫುಡ್ಡಿಗೇ ಹಾಕುವಂಥದ್ದು ಒಮ್ಮೆ 1 ವರ್ಷ ಆದ ನಂತರ. ನನಗೆ ನಾಳೆಗೆ ಒಂದು ಅರ್ಜೆಂಟಿಗೆ ಗೋಣಿ ಬೇಕಿತ್ತು ಹಸ್ಬೆಂಡಿಗೆ. ಹಾಗೆ ಆ ಗೋಣಿಯನ್ನು ತಂದು ಸಿಯೋನ್ನ ಕಾರ್ ಮೇಲೆ ಹಾಕಿದ್ದೆ. ನಾನು ಚೆಂದ ಮಾಡಿ ವಾಶ್ ಎಲ್ಲ ಮಾಡಿ ಕಾರ್ ಮೇಲೆ ಹಾಕಿದ್ದೆ. ಸ್ವಲ್ಪ ಹೊತ್ತು ಮಾತ್ರ ಅದರಲ್ಲಿ ಇಡಲಿಕ್ಕೆ ಬಿಟ್ಟಂಥದ್ದು. ಅವನು ನೋಡಿದ ನಂತರ ಅವನ ಕಾರನ್ನು ಗೋಣಿಯನ್ನು ತೆಗೆದು ಬಿಸಾಡಿ ಕಾರನ್ನು ತೆಕ್ಕೊಂಡು ಹೋದ.
ಆ ಗೋಣಿ ಆಫ್ರಿಕಾದ ಗೋಣಿ. ಯಾಕೆಂದರೆ ನಮ್ಮ ಫ್ಯಾಕ್ಟ್ರಿಗೆ ಇದು ಬರ್ತದೆ ಅಲ್ವಾ, ಗೇರು ಬೀಜ, ರಾ ನಟ್ಸ್. ಅದು ಊರಿದು ಬೀಜ ಸಿಗುವಾಗ ಊರಿದು ಬೀಜ, ಇಲ್ಲಾಂದರೆ ಎಕ್ಸ್ಪೋರ್ಟ್ ಆಗಿ ಬರುವಂತಹ ಕಂಟೈನರ್ಗಳಲ್ಲಿ ಬರ್ತದೆ. ಅದರಲ್ಲಿ ಗಾನಾ ಅಂತೆಲ್ಲ ಇದೆ, ಆಫ್ರಿಕಾದಿಂದ ಬರುವಂಥದ್ದು. ಸೊ ಹಾಗೆ ಗಾನಾ ಅಂತ ಹೇಳಿ ಬರೆದಂತಹ, ಗಾನಾ ಇದೆ ಅಲ್ವಾ ಆಫ್ರಿಕಾದಲ್ಲಿ, ಸೊ ಅಲ್ಲಿಂದ ಬಂದಂಥದ್ದು ಕಾಣ್ತದೆ. ಇನ್ನೊಂದು ಸೈಡಲ್ಲಿ ಅದರ ಸೀಲ್ ಇರ್ತದೆ. ಹಾಗೆ ಗೇರು ಬೀಜದ ಫ್ಯಾಕ್ಟ್ರಿ ಇದ್ದವರ ಮನೆಯಲ್ಲಿ ಗೇರು ಬೀಜ ಫ್ಯಾಕ್ಟ್ರಿಗೆ ಹೋಗಿ ಕೆಲಸಕ್ಕೆ ಹೋಗಿ ಬರುವವರು ಅಥವಾ ಫ್ಯಾಕ್ಟ್ರಿಗೆ ಹೋಗಿ ಬರುವವರ ಮೈ ಫುಲ್ ಆ ಒಂದು ಗೇರು ಬೀಜದ ಸ್ಮೆಲ್ಲೇ ಬರ್ತಾ ಇರ್ತದೆ, ಆಯಿತಾ. ಈ ಒಂದು ತೊಟ್ಟಿಲಲ್ಲ, ಇದಕ್ಕೆಂತ ಹೇಳ್ತಾರೆ, ನನಗಿವಾಗ ವರ್ಡೇ ಬರ್ತಾ ಇಲ್ಲ. ಇದು ಉಂಟಲ್ಲ, ಜೋಕಾಲಿ ಉಂಟಲ್ಲ, ಇದು ನನಗೆ ಆ್ಯಕ್ಚುಲಿ ಪರ್ಸ್ನಲಿ ಚಿಕ್ಕವರಿಂದ ಕೂಡ ನಮಗೆ ಜೋಕಾಲಿ ಅಂದರೆ ತುಂಬ ಇಷ್ಟ. ನಾವು ಮುಂಚೆ ನಮ್ಮ ಕಾಫಿ ಗಿಡ ಇರ್ತದೆ ಅಲ್ವಾ, ದೊಡ್ಡ ದೊಡ್ಡ ಕಾಫಿ ಗಿಡಕ್ಕೆ ಹಗ್ಗವನ್ನು ಕಟ್ಟಿ ಜೋಕಾಲಿಯನ್ನು ಆಡ್ತಾ ಇದ್ದಂಥದ್ದು. ಎರಡೆರಡು ಹಗ್ಗವನ್ನು ಕಟ್ಟುವಂಥದ್ದು, ಎರಡನ್ನು ಹತ್ತಿರ ಮಾಡಿ ಅದರ ಮಧ್ಯದಲ್ಲಿ ಒಂದು ಗೋಣಿಯನ್ನು ಇಟ್ಟು ಕೂತ್ಕೊಂಡು, ಅಥವಾ ಪಿಲ್ಲೋ ಮನೆಯಿಂದ ತಂದು ಅದನ್ನು ಇಟ್ಕೊಂಡು ಕಾಫಿ ಗಿಡದ ಬುಡದಲ್ಲಿ ಆಟ ಆಡ್ತಾ ಇದ್ದಂಥದ್ದು ಚಿಕ್ಕವರಿರುವಾಗ. ನಾನು, ನನ್ನ ಅಕ್ಕನಿಗೊಂದು ಗಿಡ ಇತ್ತು, ಹಾಗೆಲ್ಲ ನಾವು ಆಟ ಆಡ್ತಾ ಇದ್ವಿ. ನನಗೆ ಪರ್ಸ್ನಲಿ ತುಂಬ ಇಷ್ಟ. ಹಾಗೆ ಒಂದು ಸಲ ನನ್ನ ಬರ್ಡೇಗೆ ನನ್ನ ಮಮ್ಮಿ ಒಂದು ಜೋಕಾಲಿ ಗಿಫ್ಟ್ ಕೂಡ ಕೊಟ್ಟಿದ್ದರು, ತುಂಬ ವರ್ಷಗಳ ಹಿಂದೆ. ಆ ಜೋಕಾಲಿ ನನ್ನ ಹತ್ರ ಈಗಲೂ ಕೂಡ ಇದೆ. ಅದೊಂಥರ ಪ್ಲಾಸ್ಟಿಕ್ ರೋಪ್ ಇದು, ಅದನ್ನು ಕೂಡ ಹೀಗೆ ಸಿಕ್ಕಿಸ್ಬೋದು. ಬಟ್ ಈಗ ನಾನು ತುಂಬ ದಪ್ಪಾಗಿರೋದ್ರಿಂದ ನನಗೆ ಹೆದರಿಕೆ. ನಾನು ಮೊದಲಿಂದ ಕೂಡ ಹಸ್ಬೆಂಡ್ ಹತ್ರ ಹೇಳ್ತಿದ್ದೆ, ಪೋರ್ಟಿಕೋದಲ್ಲಿ ಅದಕ್ಕೆ ಒಂದು ಹುಕ್ಕನ್ನು ಹಾಕಿ ಇಡಬೇಕು ನನಗೆ ಇದಕ್ಕೆ ಅಂತ ಹೇಳಿ. ಆದರೆ ಅವರು ಕೆಲಸ ಮಾಡುವಾಗ ಇಡಲೇ ಇಲ್ಲ. ಹಾಗಾಗಿ ನಮಗೆ ಹೊರಗೆ ಸಿಟ್ಔಟಲ್ಲಿ ಇಲ್ಲ, ಆಯಿತಾ. ಹಾಗೆ ನಾವಿವಾಗ ಕಾರ್ ಪೋರ್ಚಲ್ಲಿ ಒಂದು ಹುಕ್ಕಿದೆ. ಹಾಗೆ ನಾನು ಫ್ಲಿಪ್ಕಾರ್ಟಿಂದ ತರಿಸಿದ್ದನ್ನು 1000 ಇದಕ್ಕೆ. ಚೆನ್ನಾಗಿದೆ, 200 kg ತನಕ ಹೋಲ್ಡ್ ಮಾಡ್ತದೆ. ಹಾಗೆ ನಾನು ಈಗ ಒಂದು 73 ಇದ್ದೆ ಮೊದಲಿಗೆ, ಒಂದು 70 ಇದ್ದೇನೆ ಕಾಣ್ತದೆ. 70 ಪ್ಲಸ್ ಸಿಯಾನ್ದೊಂದು 15 kgs, ಒಟ್ಟು ಎಷ್ಟಾಯಿತು ಲೆಕ್ಕ ಸಹ ನೆನಪಿಲ್ಲ ನನಗೆ. ಒಟ್ಟು 100 kg ಅಂತಲೇ ಇಡೀರಿ. ಇವಾಗ 100 kg ಇದ್ದರೂ ಕೂಡ ವರ್ಕ್ ಆಗ್ತದೆ, ಆಯಿತಾ. ನೀವು ಅಂದ್ಕೊಳ್ಬೇಡಿ ನಾನು ಚಿಕ್ಕ ಮಕ್ಕಳ ಹತ್ರ ಆಟ ಆಡ್ತಾ ಇದ್ದೀನಿ ಅಂತ ಹೇಳಿ. ನನಗೆ ತುಂಬ ಇಷ್ಟ ಜೋಕಾಲಿ ಆ್ಯಕ್ಚುಲಿ. ಹಾಗೆ ನಾನು ತರಿಸಿದ್ದು, ತುಂಬ ಟೈಮಿಂದ ಯೋಚನೆ ಮಾಡಿದ ನಂತರ ತರಿಸಿದ್ದು ನಾನು, ಇರಲಿ ಅಂತ ಹೇಳಿ. ಯಾಕೆಂದರೆ ನಮಗೆ ಬೇಕು ಅನಿಸುವಾಗ ನಾವು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಲಿಕ್ಕೆಲ್ಲ ಆಗ್ತದೆ ಅಲ್ವಾ. ಈಗ ಸೆಕೆ, ಬಟ್ ಸೆಕೆ ಇಲ್ಲದ ಟೈಮ್ನಲ್ಲಿ ಚೆನ್ನಾಗಾಗ್ತದೆ ಇದರಲ್ಲಿ ಕೂತ್ಕೊಳ್ಳಿಕ್ಕೆ, ಮಕ್ಕಳು ಕೂಡ ಕೂತ್ಕೊಳ್ತಾರೆ. ಹಾಗೆ ನಾನು ಮಗು ಎಲ್ಲಾದರೂ ಕಿರಿಕಿರಿ ಮಾಡ್ತಾ ಇದ್ದಾನೆ, ಆದರೆ ಮಗುವಿಗೆ ಏನಾದರೂ ಹೊಟ್ಟೆ ನೋವೆಲ್ಲ ಇದೆ ಆದರೆ ಇಲ್ಲಿ ಬಂದು ಕೂತ್ಕೊಂಡು ಜೋಕಾಲಿಯಲ್ಲಿ ಸ್ವಲ್ಪ ಹೊತ್ತಿಗೆ ಆಡುವಾಗ ಅವ್ನು ಸರಿ ಆಗ್ತಾನೆ, ಆಯಿತಾ. ಯಾಕೆ ಎಲ್ಲದು ಮಕ್ಕಳಿಗೇ ಅಂದರೆ ವೈ ಶುಡ್ ಕಿಡ್ಸ್ ಹ್ಯಾವ್ ಆಲ್ ದ ಫನ್ ಅಲ್ವಾ. ಹಾಗೆ ನಾನು ಕೂಡ ಕೂತ್ಕೊಳ್ಳುವಂಥದ್ದು. ಜೋಕಾಲಿ ಅಂತೂ ಪರ್ಸ್ನಲಿ ನಾನು ನನಗಂತ ತರಿಸಿದೆ, ಆಯಿತಾ, ಮಕ್ಕಳಿಗೋಸ್ಕರ ಅಲ್ಲ. ಅದು ಮಕ್ಕಳು ತಂದು ಪ್ಯಾಕೇಜ್ ಓಪನ್ ಮಾಡುವಾಗ ಹಸ್ಬೆಂಡ್ ಹೇಳಿದ್ರು, ಇದರಲ್ಲೆಲ್ಲ ಕೂತ್ಕೊಳ್ಳೋದಿಲ್ಲ ಮಕ್ಕಳು ಅಂತ ಹೇಳಿ. ಅದಕ್ಕೆ ನಾನು ಹೇಳಿದೆ ಹಸ್ಬೆಂಡ್ ಹತ್ರ, ಅದು ಮಕ್ಕಳಿಗೋಸ್ಕರ ತರಿಸಿದ್ದಲ್ಲ, ನಾನು ನನಗೋಸ್ಕರ ತರಿಸಿದ್ದು ಅಂತ ಹೇಳಿ. ಯಾವಾಗಲೂ ಮಕ್ಕಳು ಅಂತಲೇ ಜೀವ ಬಿಟ್ಟರೆ ನಮಗೋಸ್ಕರ ನಾವು ಯಾವಾಗ ಬಾಳೋದಲ್ಲ. ಹಾಗೆ ನಿಮಗೇನಾದರೂ ಹೀಗೇ ಆಸೆ ಇದೆ ಆದರೆ ಯಾವುದು ಯಾರಿಗೆ ಎಂಥದ್ದು ಬೇಕಾದರೂ ಆಸೆ ಬರ್ಬೋದಾಯ್ತು. ಹಾಗೆ ನನಗೆ ಇದ್ರದ್ದು ಆಸೆ ಇತ್ತು, ನಾನು ತರಿಸ್ಕೊಂಡಿದ್ದೇನೆ. ಕರೆಕ್ಟ್ 1000 ರೂಪೀಸ್ ಪೇ ಮಾಡಿದ್ದು ಇದಕ್ಕೆ. ಚೆನ್ನಾಗಿದೆ, ಗಟ್ಟಿ ಇದೆ, ಕಂಫರ್ಟೇಬಲ್ ಕೂಡ ಇದೆ. ಹಾಗೆಯೇ ಇಲ್ಲಿ ರಾಗಿ ಸರಿ ರೆಡಿಯಾಗಿದೆ. ಹಾಗೆ ನಮ್ಮ ಸಾರಿಗೆ ಬೇಕಾದಂತಹ ಇದುಂಟಲ್ಲ ಗ್ರೀನ್ ಗ್ರಾಮ್, ಅದನ್ನು ಹಾಕಿದ್ರು ಅತ್ತೆ. ಅದು ಬೆಂದಿದೆ ಅಂತ ಹೇಳಿ ನೋಡಲಿಕ್ಕೆ ಹೇಳಿದರೆ, ಹಾಗೆ ಅದನ್ನು ನೋಡ್ತಾ ಇದ್ದೆ ನಾನು. ಮತ್ತು ಮೊನ್ನೆಯಿಂದ ಎಲ್ಲ ಕೇಕ್ ಆರ್ಡರ್ಸ್ ಮತ್ತು ಪಾಪಪ್ಸ್ ಎಲ್ಲ ಇತ್ತು, ಹಾಗೆಲ್ಲ ಮೆಸ್ಸಿಯಾಗಿತ್ತು. ಮತ್ತು ನನ್ನ ಈ ಕೆಳಗಿದು ಕಬರ್ಡ್ಸ್ ಇದೆ ಅಲ್ವಾ, ಅದರಲ್ಲಿ ಒಂದು 3 ಜಿರಳೆ ಸಿಕ್ಕಿತ್ತು ನನಗೆ. ಜಿರಳೆ ಅದು ಯಾವುದರಲ್ಲಿ ಬಂದದಂತ ಗೊತ್ತಿಲ್ಲ, ಅದು ನೋಡಿದಂಥ ಸಮಾಧಾನ ಇರಲಿಲ್ಲ. ಹಾಗೆ ಫುಲ್ ಅದರ ಒಳಗಿದೆಲ್ಲ ಹೊರಗೆ ತೆಗೆದು ಕ್ಲೀನ್ ಮಾಡಿ ಆದ ನಂತರ ಇವಾಗ ಪುನಃ ಇಟ್ಕೊಂಡಿರುವಂಥದ್ದು. ಹಾಗಾಗಿ ಎಲ್ಲ ಆಚೆ ಈಚೆ ಆಗಿತ್ತು. ಆದರೆ ಐಸ್ ಬಾಕ್ಸು ತುಂಬ ಭಾರ ಇದ್ದದಿಂದ ನಾನು ಎತ್ತಿ ಮೇಲೆ ಇಡಲಿಲ್ಲ. ಇಲ್ಲಿ ಮಕ್ಕಳಿಗೆ ಸಮ್ಮರ್ ಆಗಿರೋದ್ರಿಂದ ತುಂಬ ಬಾಯಾರಿಕೆ ಆಗುವಂಥದ್ದು. ಹಾಗೆ ಆದಷ್ಟು ನೀರನ್ನು ಕೊಡಿ ಮಕ್ಕಳಿಗೆ, ನೀರಾಗಿರ್ಬೋದು, ಜ್ಯೂಸಸ್ ಆಗಿರ್ಬೋದು, ಯಾವ ರೀತಿಯಲ್ಲಿ ಪಾಸಿಬಲ್ ಆಗ್ತದೆ ಆ ರೀತಿಯಲ್ಲಿ ಕೊಡಿ. ಯಾಕೆಂದರೆ ಮಕ್ಕಳು ಬೇಗ ಅವರಿಗೆ ಆ್ಯಕ್ಟಿವಿಟೀಸ್ ತುಂಬ ಮಾಡೋದ್ರಿಂದ ನೀರಿಂದ ಅವರ ಬಾಡಿ ಡಿಹೈಡ್ರೇಟ್ ಆಗುವಂಥದ್ದು ಬೇಗ. ಹಾಗಾಗಿ ಮಕ್ಕಳಿಗೆ ಗೋಂದಂಥದ್ದೆಲ್ಲ ಹಾಕಿ ನೀರು ಕೊಡುವಂಥದ್ದು ಒಳ್ಳೆಯದು. ನಾನು ಗೋಂದನ್ನು ಹಾಕಿ ಜ್ಯೂಸನ್ನು ಮಾಡಿ ಕೊಟ್ಟಿದ್ದೆ ಸ್ವಲ್ಪ ಹೊತ್ತಿನ ಮುಂಚೆ. ಆನಂತರ ಇವಾಗ ಪುನಃ ಬಂದು ನೀರನ್ನು ಕೇಳಿದ್ದಾನೆ. ಇಲ್ಲಿ ಆಗ ರೆಡಿ ಮಾಡಿದಂತಹ ರಾಗಿ ಸರಿಯನ್ನು ಮಗುವಿಗೆ ತಿನ್ನಿಸಲಿಕ್ಕೆ ಅಂತ ಹೇಳಿ ತಗೊಂಡು ಬಂದಿದ್ದೆ. ನಾನು ಟೇಸ್ಟ್ ನೋಡಿದೆ ಫಸ್ಟ್, ಒಳ್ಳೆ ರೋಸ್ಟೆಡ್ ಆಗಿ ಬಂದಿರುವಂತಹ ರಾಗಿಯ ಟೇಸ್ಟ್ ಆಗಿರೋದ್ರಿಂದ ಒಳ್ಳೆ ಫ್ಲೇವರ್ ಇದೆ, ಆಯಿತಾ.
ಉಪ್ಪು ಮತ್ತು ಎಂಥದ್ದು ಹಾಕಲಿಲ್ಲ ಅಲ್ಲ, ಚಪ್ಪೆ ಖಾಲಿ ರಾಗಿ ಸರಿ ಮಾತ್ರ. ಆದರೂ ಕೂಡ ಒಳ್ಳೆ ಟೇಸ್ಟ್ ಇತ್ತು. ಆದರೆ ಮಗುವಿಗೆ ಫಸ್ಟ್ ಬೈಟಲ್ಲಿ ಇಷ್ಟ ಆಗಲಿಲ್ಲ. ಅಂದರೆ ಸ್ವಲ್ಪ ತರಿಯಾಗಿರುವಂಥ ಟೆಕ್ಸ್ಚರ್, ಹಾಗಾಗಿ ಅವನಿಗೆ ಏನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಒಂದು ಪೀಸ್ ಬಟರ್ ಮಾತ್ರ ಹಾಕಿದ್ದೇನೆ, ನೀರು, ಬಟರ್ ಮತ್ತು ರಾಗಿ. ಮತ್ತು ಸ್ವಲ್ಪ ಕಷ್ಟದಲ್ಲಿ ತಿಂದ, ಆಯಿತಾ. ಸ್ವಲ್ಪ ಮಾತ್ರ ತಿಂದಂಥದ್ದು. ಯಾವುದೇ ಫಸ್ಟ್ ಫುಡ್ ಅವನಿಗೆ ಇಷ್ಟ ಆಗಲೇಬೇಕಂತ ಇಲ್ಲ ಅಲ್ಲ. ರಾಗಿದಕ್ಕಿಂತ ಮುಂಚೆ ಕೊಟ್ಟಿದ್ದೇನೆ, ಆದರೆ ಸ್ಪ್ರೌಟೆಡ್ ರಾಗಿಯನ್ನು ಕೊಡಲಿಲ್ಲ. ಒಳಗೆ ತಿನ್ನಲಿಕ್ಕೆ ಕೇಳ್ತಾ ಇರಲಿಲ್ಲ. ಹಾಗೆ ನಾನು ಸ್ವಲ್ಪ ಹೊತ್ತು ಹೊರಗೆ ಕರ್ಕೊಂಡು ಬಂದಿದ್ದೇನೆ, ಇಲ್ಲಿ ಸಿಟ್ಔಟಲ್ಲಿ ಕೂತ್ಕೊಂಡು ಕೊಡುವ ಅಂತ ಹೇಳಿ. ಹಾಗೆ ಇಲ್ಲಿ ಸ್ವಲ್ಪ ಎಲ್ಲ ಹೊರಗೆಲ್ಲ ಕಾಣ್ತದೆ ಅಲ್ಲ. ಹಾಗೆ ಸಿಯೋನ್ ಅವನ ಒಂದು ಟೂತಿನ ಮಧ್ಯದಲ್ಲಿ ಕ್ಯಾವಿಟಿ ಆಗಿದೆ, ದವಡೆ ಹಲ್ಲುಂಟಲ್ಲ ಅದರ ಹತ್ತಿರದಲ್ಲಿ. ಅವನ ಹಲ್ಲು ಇಷ್ಟು ವರ್ಷಗಳ ಕಾಲ ಚೆಂದ ಮೇಂಟೈನ್ ಮಾಡಿದ್ವಿ. ಆದರೆ ಚಾಕ್ಲೇಟ್ಸ್ ಎಲ್ಲ ತಿಂದು ಕೆಲವೊಮ್ಮೆ ಹಾಗೆ ಮಲಗಿ ಬಿಡ್ತಾರೆ, ಅಥವಾ ಹಲ್ಲಲ್ಲಿ ಫುಡ್ ಉಳಿತದಲ್ಲ, ಹಾಗಾಗಿ ಕ್ಯಾವಿಟಿ ಸ್ಟಾರ್ಟ್ ಆಗಿದೆ. ಒಂದು ದವಡೆ ಹತ್ರ ಬ್ಲ್ಯಾಕ್ ಆಗಿದೆ, ಕ್ಯಾವಿಟಿ ಬಂದಿದೆ. ಇನ್ನು ನೋಡಬೇಕಾದ್ರೆ ಅದು ಕೆಲವೊಮ್ಮೆ ಹೇಳ್ತಾನೆ ಅವ್ನು, ಸ್ವಲ್ಪ ಏನೋ ಒಂಥರ ಇರಿಟೇಷನ್ ಆದ ಹಾಗೆ ಆಗ್ತದೆ ಅಂತ ಹೇಳಿ, ನೋವಾದ ಹಾಗೆ. ಅದಕ್ಕೆ ಕೂಡ ಇನ್ನು ಸ್ವಲ್ಪ ಸಿಮೆಂಟ್ ಏನಾದರೂ ಹಾಕಿಸಬೇಕು. ಅದು ಸ್ವಲ್ಪ ಲೇಟಲ್ವ ಹೋಗುವಂಥದ್ದು, ಜಾಸ್ತಿ ಇದಾಗೆ. ಮತ್ತು ರೂಟ್ ಕೆನಲ್ ಮಾಡಬೇಕಾಗಿ ಬಂದರೆ ಖರ್ಚು ಕೂಡ ಜಾಸ್ತಿ, ನೋವು ಕೂಡ ಜಾಸ್ತಿ. ಹಾಗಾಗಿ ಮೊದಲೇ ತೋರಿಸಬೇಕು. ಮಗು ಸ್ವಲ್ಪ ತಿಂದಿದ್ದಾನೆ ಆಯಿತಾ. ತಂದದ್ರಲ್ಲಿ ಕೋಪಲ್ಲಿ ತಗೊಂಡು ಬಂದಿದ್ದೆ ನಾನಿವತ್ತು. ಸ್ವಲ್ಪ ತಿಂದ, ಮತ್ತು ಅವನಿಗೆ ಇಷ್ಟ ಆಗ್ತಾ ಇರಲಿಲ್ಲ, ತುಂಬ ಇರಿಟೇಟೆಡ್ ಆಗ್ತಾ ಇದ್ದ. ಹಾಗಾಗಿ ನಾನು ಸ್ಟಾಪ್ ಮಾಡಿದೆ. ಮತ್ತು ಅದು ಸ್ವಲ್ಪ ತರಿ ಆಗಿರೋದ್ರಿಂದ ಕುತ್ತಿಗೆ ಹತ್ತಿರ ಎಲ್ಲ ಅವನನ್ನು ಇನ್ನು ಸ್ನಾನನೇ ಮಾಡಿಸ್ಬೇಕಷ್ಟೇ ಕರ್ಕೊಂಡೋಗಿ. ಸಿಯೋನಿಗೆ ಈಗ ಏಪ್ರಿಲ್ 16ಕ್ಕೆ 6 ವರ್ಷ ಕಂಪ್ಲೀಟ್ ಆಗಿದೆ ಅಲ್ಲ. ಹಾಗೆ 5 ವರ್ಷದ ವ್ಯಾಕ್ಸಿನೇಷನ್ ಅವರಿಗೆ ಸ್ಕೂಲಲ್ಲಿ ಕೊಟ್ಟಿರಲಿಲ್ಲ, ಅದು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಕೊಡುವಂಥದ್ದಂತೆ. ಹಾಗೆ ಅವನಿಗೆ ಈಗ 6 ವರ್ಷ ಕಂಪ್ಲೀಟ್ ಆಗಿರೋದ್ರಿಂದ 5th ಇಯರ್, ಅಂದರೆ 5 ಇಯರ್ಸ್ ಇದು ವ್ಯಾಕ್ಸಿನೇಷನನ್ನು ನಾನಿವತ್ತು ಕೊಡಿಸ್ಲಿಕ್ಕಿದ್ದೇನೆ. ನಾನು ನನ್ನ ಮಕ್ಕಳಿಗೆಲ್ಲ ವ್ಯಾಕ್ಸಿನೇಷನನ್ನು ಪುಂಜಲ್ಕಟ್ಟೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿಯೇ ಕೊಡಿಸುವಂಥದ್ದು, ಗೌರ್ಮೆಂಟ್ ಶೆಡ್ಯೂಲ್ ಪ್ರಕಾರ. ಇದವನ ತಾಯಿ ಕಾರ್ಡ್ ಹೋಗಿ ಇವಾಗ ಏನೆಲ್ಲ ಆಗಿದೆ, ಅದು ವರ್ಷ ಕೂಡ ಆಯ್ತಲ್ಲ, 6 ವರ್ಷ ಆಯಿತು. ಕೆಲವ್ರ ಹತ್ರ ಇದು ಇರಲಿಕ್ಕೆ ಸಹ ಇಲ್ಲ, ನಾನು ತೆಗೆದಿಟ್ಟದಕ್ಕೆ ಅಷ್ಟಾದರೂ ಉಂಟು. ಆದರೆ ಅದರಲ್ಲಿ ಬೇಕಾದ ಪೇಜೆಲ್ಲ ಉಂಟಾ ಇಲ್ಲ ಅಂತ ಹೇಳಿ ಇನ್ನೂ ನೋಡಬೇಕಷ್ಟೇ, ನನಗೆ ಟೈಮ್ ಇರಲಿಲ್ಲ. 5 ವರ್ಷದ ಇಂಜೆಕ್ಷನಲ್ಲಿ 3 ಟೈಪ್ ಇದು ಎಂಥ ಮೆಡಿಸಿನ್ ಇರ್ತದೆ ಆಯಿತಾ. ತುಂಬ ಇಂಪಾರ್ಟೆಂಟ್ ವ್ಯಾಕ್ಸಿನೇಷನ್ಸ್. ಡಿಪ್ತೀರಿಯಾ, ಮತ್ತು ಇನ್ನೊಂದು ಊಪಿಂಗ್ ಕಾಫ್ ಅಂತ ಹೇಳ್ತಾರಲ್ವ, ನಾಯಿ ಕೆಮ್ಮು ರೀತಿಯಲ್ಲಿ ಕೆಮ್ಮುತ್ತಾರೆ ನೋಡಿ ಮಕ್ಕಳು, ಅದು ಊಪಿಂಗ್ ಕಾಫ್. ಮತ್ತು ಇದು ಟೆಟನಸ್, ಅಂದರೆ ಇದು ಈಗ ನಮಗೆ ರಸ್ಟ್ ಹಿಡ್ದಿರುವಂಥ ಸರಳ ಅಥವಾ ಏನಾದರೂ ತಾಗಿದರೆ, ಅದು ರಸ್ಟ್ ಆಗಿರುವಂತಹ ಮೆಟಲಿಂದನೇ ಟೆಟನಸ್ ಬರಬೇಕಂತ ಇಲ್ಲ. ಬೇರೆ ಬೇರೆ ಸರ್ಫೇಸಸಲ್ಲಿ ಎಲ್ಲೆಲ್ಲ ಟೆಟನಸ್ ಅನ್ನುವಂತಹ ಒಂದು ಬ್ಯಾಕ್ಟೀರಿಯಾ ಇರ್ತದೆ, ಅದು ನಮ್ಮ ಓಪನ್ ಗಾಯಕ್ಕೆ ಕಾಂಟ್ರಾಕ್ಟ್ ಆದ ಕೂಡಲೇ ಅದು ಬರುವಂಥದ್ದು. ಹಾಗಾಗಿ ಸೆಪ್ಟಿಕ್ ಆಗುವಂಥದ್ದು, ಅಥವಾ ಟೆಟ್ನಸ್ಸಲ್ಲಿ ಬೇರೆ ಬೇರೆ ರೀತಿ ಕಾಂಪ್ಲಿಕೇಶನ್ಸ್ ಆಗುವ ಚಾನ್ಸಸ್ ಇರ್ತದೆ. ಹಾಗಾಗಿ ಈ ಒಂದು 5th ಇಯರಲ್ಲಿ ಕೊಡುವಂಥ ಈ ಡೋಸ್ DPT ವ್ಯಾಕ್ಸಿನೇಷನ್ನು ತುಂಬ ಇಂಪಾರ್ಟೆಂಟ್. ಇದಕ್ಕೇನು ಹಣ ಕೊಡಬೇಕಂತ ಇಲ್ಲ. ನಿಮ್ಮ ಮನೆಯಲ್ಲಿ ಕೂಡ 5 ವರ್ಷ ತುಂಬಿದ ಮಕ್ಕಳೆಲ್ಲ ಇದ್ದಾರೆ ಆದರೆ DPT ವ್ಯಾಕ್ಸಿನನ್ನು ಕೊಡಿಸಿ ಆಯಿತಾ, ಮಿಸ್ ಮಾಡದೆ ಕೊಡಿಸಿ. ಮತ್ತು 5 ವರ್ಷ ತನಕ ಪೋಲಿಯೋ ಡ್ರಾಪ್ಸ್ ಕೂಡ ಎಷ್ಟು ಸಲ ಹಾಕಿರ್ತಾರೆ. ಈಗ ನೀವೇನಾದರೂ ಮಕ್ಕಳಿಗೆ ಇಂಜೆಕ್ಷನಿಗೆ ಕರ್ಕೊಂಡು ಹೋದಾಗ ಹಾಕಿದ್ದಾರೆ ಆದರೆ ಪುನಃ ಅಂಗನವಾಡಿಯಲ್ಲಿ ಕ್ಯಾಂಪ್ ಇದೆ ಆದರೆ ಪುನಃ ರಿಪೀಟೆಡ್ ಆಗಿ ಕೂಡ ಹಾಕಿಸ್ಬೇಕಾಯ್ತಾ. ಎವ್ರಿ ಇಯರ್ ಇರ್ತದೆ ಪೋಲಿಯೋ ವ್ಯಾಕ್ಸಿನ್, ಅಂದರೆ ಈ ಡ್ರಾಪ್ಸ್, ಅದನ್ನು ಹಾಕಿಸಲೇಬೇಕು. ಹಾಗೆ ಇವಾಗ ತುಂಬ ಎಕ್ಸೈಟ್ಮೆಂಟ್, ಈ ಒಂದು ಶಾಟಿಗೋಸ್ಕರ ಅವನು ತುಂಬ ದಿನಗಳಿಂದ ಕಾಯ್ತಾ ಇದ್ದಾನೆ. ಆ್ಯಕ್ಚುಲಿ ಸ್ಕೂಲ್ ಟೈಮ್ನಲ್ಲಿ ಕೊಡಿಸೋದಂತ ಹೇಳಿ ಅಂದ್ಕೊಂಡಿದ್ದೆ ನಾನು, ಆದರೆ ಇಲ್ಲಾದರೂ ನೋವಿರ್ತದೆ ಅಂತ ಹೇಳಿ ನನಗೆ ಗೊತ್ತಿತ್ತು. ಯಾಕೆಂದರೆ ನಮಗೆ ಕೂಡ DPT ನಾನು ತಗೊಂಡಿದ್ದೇನೆ ಒಮ್ಮೆ, ಹಾಗೆ ನನಗೆ ಗೊತ್ತಿತ್ತು ಇದು ನೋವಿರ್ತದೆ ಅಂತ ಹೇಳಿ. ಆದರೆ ಎಷ್ಟರ ಮಟ್ಟಿಗೆ ನೋವಿರ್ತದೆ ಅಂತ ಹೇಳಿ ಗೊತ್ತಿಲ್ಲಲ್ಲ. ಹಾಗಾಗಿ ತುಂಬ ರಿಸ್ಕ್ ತಗೊಳ್ಳೋದು ಬೇಡ. ತುಂಬ ರಜೆ ಎಲ್ಲ ಆದರೆ ಬರೆಯೋದು ಯಾರು, ಹಾಗಾಗಿ ರಜೆಯಲ್ಲಿ ಕೊಡಿಸುವ ಅಂತ ಹೇಳಿ ಇಟ್ಕೊಂಡಿದ್ದೆ. ಹಾಗೆ ಇವಾಗ ಹೇಗಿದ್ದರೂ 6 ಇಯರ್ಸ್ ಕೂಡ ಕಂಪ್ಲೀಟ್ ಆಗಿದೆ. ಸ್ಕೂಲಿಂದ ಒಂದು ಅಪ್ಲಿಕೇಶನನ್ನು ಕೊಡ್ತಾರೆ, ಒಂದು ಅಂದರೆ ಕನ್ಸೆಂಟ್ ಫಾರ್ಮ್, ಅದಕ್ಕೆ ನಾವು ಸೈನ್ ಹಾಕದೇ ಇದ್ದರೆ ಆಯಿತು. ಸೈನ್ ಹಾಕಿದರೆ ಮಾತ್ರ ವ್ಯಾಕ್ಸಿನ್ ಕೊಡುವಂಥದ್ದು ಮಕ್ಕಳಿಗೆ, ಹಾಗಾಗಿ ಏನು ಕನ್ಫ್ಯೂಷನ್ಸ್ ಇರೋದಿಲ್ಲ. ಹಾಗೆ ಸ್ಕೂಲಲ್ಲಿ ಕೂಡ ಇನ್ನೊಂದು ಡೋಸ್ ಕೊಡ್ತಾರೆ ಅಂತ ಇಲ್ಲ. ಈಗ ನಾವು ಪುಂಜಲ್ಕಟ್ಟೆ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ತಿರ ಬಂದಿದ್ದೇವೆ. ಹಾಗೆ ಇಲ್ಲಿ ಇನ್ನು ವ್ಯಾಕ್ಸಿನೇಷನ್ಗೆ ಕರ್ಕೊಂಡು ಹೋಗೋದು, ಅದು ಒಳಗಿದೆ, ನಾನೇನು ಕೂಡ ಕ್ಯಾಪ್ಚರ್ ಮಾಡಲಿಲ್ಲ. ತುಂಬ ಬ್ರೇವ್ ಆಗಿ ಬೋಲ್ಡಾಗಿ ಹೋದ, ವ್ಯಾಕ್ಸಿನನ್ನು ತಗೊಂಡ, ಲೆಫ್ಟ್ ಆರ್ಮಿಗೆ ಕೊಡುವಂಥದ್ದು. ಹಾಗಾಗಿ ಅದು ವ್ಯಾಕ್ಸಿನನ್ನು ತಗೊಂಡ ತುಂಬ ಬೋಲ್ಡಾಗಿ ಹೋಗಿ ತಗೊಂಡಿದ್ದಾನೆ ಆಯಿತಾ. ಹಿಡ್ಕೊಳ್ಳಿಲ್ಲ, ಏನಿಲ್ಲ, ಏನು ಕೂಗಲಿಲ್ಲ. ಯಾಕೆಂದರೆ ಅವನಿಗೆ ಶಾರ್ಟ್ಸ್ ಮೊದಲಿಂದ ಕೂಡ ವ್ಯಾಕ್ಸಿನ್ಸ್ ಏನಾದರೂ ಇಂಜೆಕ್ಷನ್ಸ್ ಏನಾದರೂ ಇದ್ದರೆ ಧೈರ್ಯವಾಗಿ ತಗೊಳ್ತಾನೆ. ಆದರೆ ಇವತ್ತಿನ ಈ ಇಂಜೆಕ್ಷನ್ ನಂತರ ಇನ್ನೂ ತಗೊಳ್ಳೋದು ನನಗೆ ಡೌಟ್. ಯಾಕೆಂದರೆ ಅಂತ ಆ ಅವಸ್ಥೆ ಆಗಿತ್ತು ಒಂದು. ನಮ್ಮ ಡೈಲನ್ ಹಿಂದೆ ಮನೆಗೆ ಹೋಗಿದ್ದರು, ನೇಬರ್ ಮನೆಗೆ. ಹಾಗೆ ಅಲ್ಲಿಂದ ಬರುವಾಗ ನೇಬರಿದ್ದು ಮಗಳ ಫ್ರಾಕನ್ನು ಹಾಕಿಸಿ ಬಿಟ್ಟಿದ್ರು. ಸೊ ಅದನ್ನು ಹಾಕ್ಕೊಂಡು ಬಂದು, ಅದನ್ನು ಅವನಿಗೆ ಅದು ಉದ್ದ ಆಗ್ತದೆ, ಹಾಗೆ
ಈಗ ನೇಬರ್ ಮನೆಗೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಸಿಯೋನ್ದು ಕಾಲಲ್ಲಿ, ಇವನ ಕಾಲಲ್ಲಿ ಎಲ್ಲ ನೇಲ್ ಪಾಲಿಶ್, ಕಾಲಲ್ಲಿ, ಕೈಯಲ್ಲಿ ಎಲ್ಲ ಕಡೆ ಅಲ್ಲಿ ಅಂದರೆ ಗರ್ಲ್ಸ್ ಇರೋದ್ರಿಂದ ಅವ್ರು ನೇಲ್ ಪಾಲಿಶನ್ನು ಹಾಕಿರುವಂಥದ್ದು. ಹಾಗೆ ಇದೊಂದು ಫ್ರಾಕ್ ಕೂಡ, ಅದನ್ನು ಅಲ್ಲಿಂದ ನೆಲದಲ್ಲಿ ಎಳ್ಕೊಂಡು ಬಂದು ಇಲ್ಲಿ ಬಂದು ಟ್ಯಾಪಲ್ಲಿ ಚಂಡಿ ಮಾಡಿ ಒಳಗೆ ಬಂದಿದ್ದಾನೆ. ಹಾಗೆ ನೋಡಲಿಕ್ಕೆ ಚೆಂದ ಕಾಣ್ತಿದ್ದ ಆಯಿತಾ. ಕೂದಲೇನಾದರೂ ಸ್ವಲ್ಪ ಉದ್ದ ಇದ್ದಿದ್ರೆ ಕ್ಯೂಟ್ ಕಾಣ್ತಿದ್ದ. ವ್ಯಾಕ್ಸಿನೇಷನ್ ಆಗಿ ಬರುವಾಗಲೇ ಅವರು ಹೇಳಿದರು ಜ್ವರ ಬರ್ತದೆ, ಹೋದ ಕೂಡಲೇ ಮದ್ದು ಕೊಡಿ ಅಂತ ಹೇಳಿ, ನೋವಿರ್ತದೆ ಅಂತ ಹೇಳಿ. ಬಂದ ಕೂಡಲೇ ನಾನು ಪ್ಯಾರಾಸಿಟಮಾಲ್ ಡ್ರಾಪ್ಸನ್ನು ತಗೊಂಡು ಬಂದಿದ್ದೆ. ಅವ್ರು ಮಾತ್ರೆ ಕೊಡುವಂಥದ್ದು ಗೌರ್ಮೆಂಟಲ್ಲಿ 5 ವರ್ಷ ನಂತರ ಮಕ್ಕಳಿಗೆ. ಹಾಗೆ ನಾನು ಡ್ರಾಪ್ಸನ್ನೇ ತಗೊಂಡು ಬಂದಿದ್ದೆ, ಸಿರಪ್ಪನ್ನು, ಅದನ್ನು ಕೊಟ್ಟಿದ್ದೇನೆ. ಟೈಮಲ್ಲಿ ಕೊಟ್ಟಿದ್ದೆ. ಈ ಕ್ಲಿಪ್ಪಿಂಗನ್ನು ನಾನು ಮಧ್ಯಾಹ್ನ ನಂತರ ಸಂಜೆ ಆಗುವಾಗ ತೆಗೆದದ್ದಾಯ್ತು. ಸಂಜೆ ಆಗುವಾಗ ಈ ರೀತಿ ಇತ್ತು ಅವನ ಅವಸ್ಥೆ. ರಾತ್ರಿ ಆಗುವಾಗ ಜೋರು ಕೂಗ್ತಿದ್ದ, ಅವನ ಡ್ಯಾಡಿ ಬೇಕು ಅಂತ ಹೇಳಿ. ನನ್ನ ಮಕ್ಕಳಿಗೆ ಏನಾದರೂ ಹುಷಾರಿಲ್ಲ ಆದರೆ ಅವರಿಗೆ ಡ್ಯಾಡಿ ಕಣ್ಮುಂದೆ ಇರಬೇಕು. ಹಾಗೆ ಡ್ಯಾಡಿ ಬೇಕಂತ ಹೇಳಿ ಜೋರು ಕೂಗ್ತಿದ್ದ. ಅಂದರೆ ನೋವಾಗ್ತಿತ್ತು ಅವನಿಗೆ. ಮತ್ತೊಂದು ಬ್ಯಾಂಡೇಜ್ ಹಾಕಲಿಕ್ಕೆ ಹೇಳಿದೆ. ಹಾಗೆ ಬ್ಯಾಂಡೇಜ್ ನಾನೇ ಹಾಕಿದ್ದೆ. ಅದೊಂದು ಜಸ್ಟ್ ಒಂದು ಬ್ಯಾಂಡೇಡ್ ಹಾಕಿ ಬಿಟ್ಟಿದ್ದೆ. ಅದಂದರೆ ಅವನಿಗೆ ಇನ್ನೊಂದು ವ್ಯಾಕ್ಸಿನೇಷನ್ ಆಗಿದೆ ಅನ್ನೋ ಖುಷಿಯಲ್ಲಿ ಹಾಕಲಿಕ್ಕೆ ಹೇಳಿದ್ದು. ಆದರೆ ಈಗ ಪೇಯ್ನಲ್ಲಿ ಅಂದರೆ ತುಂಬ ಜ್ವರ ಕೂಡ ಇತ್ತು, ಜ್ವರ ಜಾಸ್ತಿ ಇತ್ತು. ಹಾಗೆ ಅದರ ಮೇಲಿಂದ ಪೇಯ್ನ್ ಕೂಡ. ಇದು ಫಸ್ಟ್ ಡೇ ಈ ರೀತಿಯಲ್ಲಿದ್ದರೆ ನೆಕ್ಸ್ಟ್ 2 ದಿನಗಳು ಕೂಡ ಅವನು ಈ ಫಸ್ಟ್ ಡೇ ಮತ್ತು ಸೆಕೆಂಡ್ ಡೇ ಫುಲ್ ಈ ಸೋಫಾ ಮೇಲೆ ಮಲಗಿಯೇ ಕಳೆದಂಥದ್ದು ಟೈಮ್. ತುಂಬ ಅಂದರೆ ತುಂಬ ಪೇಯ್ನ್ ಇತ್ತು ಅವನಿಗೆ. ಹಾಗಾಗಿ ನಿಮ್ಮ ಮಕ್ಕಳಿಗೆ ನೀವು ಕೊಡಿಸ್ತಾ ಇದ್ದೀರಾ ಆದರೆ ಈ ಬೇಸಿಗೆ ರಜೆಯಲ್ಲಿಯೇ ಕೊಡಿಸಿಬಿಡಿ ಆಯಿತಾ. ಮತ್ತೆಗೆ ನೀವು ಇಟ್ಕೊಳ್ಬೇಡಿ. ಕ್ಲಾಸ್ ಇರುವ ಟೈಮ್ನಲ್ಲಿ ಮಧ್ಯದಲ್ಲಿ ಕೊಟ್ಟರೆ ತುಂಬ ಕಷ್ಟ ಆಗ್ತದೆ, ರಜೆ ಕೂಡ ಹಾಕಬೇಕಾಗ್ತದೆ. ಹಾಗೆ ಏಜ್ ಆದ ಮಕ್ಕಳು ಇದ್ದಾರೆ ಆದರೆ ಹಾಕಿಸಿಬಿಡಿ. ಇದು ನಿನ್ನೆ ತೆಗೆದಂತಹ ಕ್ಲಿಪ್ಪಿಂಗ್, ಅಂದರೆ ಒಂದು 3 ಡೇಸ್ ನಂತರ ತೆಗೆದಂಥದ್ದು. ಈಗಲೂ ಕೂಡ ಅಂದರೆ ಸೆಕೆಂಡ್ ಡೇ ಅವನು ನಡೀಲೇ ಇಲ್ಲ ಆ್ಯಕ್ಚುಲಿ. ಫಸ್ಟ್ ಡೇ ನೈಟಿಂದ ಹಿಡಿದು ನೆಕ್ಸ್ಟ್ ಡೇ ಈವ್ನಿಂಗ್ ಆದರೂ ಕೂಡ ನಾವು ಎತ್ಕೊಂಡೇ ಹೋಗ್ತಾ ಇದ್ದಂಥದ್ದು ಯೂರಿನ್ ಪಾಸ್ ಮಾಡಲಿಕ್ಕೆ ಕೂಡ. ಆ್ಯಕ್ಚುಲಿ ಮಕ್ಕಳಿಗೆ ಏನಂದರೆ ಇವನಿಗೆ ಕೈಗೆ ಇಂಜೆಕ್ಷನ್ ಕೊಟ್ಟದ್ರಿಂದ ಕಾಲಿಗೆ ಸಹ ನೋವಿರ್ಬೋದು. ಅಂದರೆ ಆ ಒಂದು ಸೈಡೇ ನೋವಲ್ವಾ, ತುಂಬ ನೋವಿರ್ತದೆ. ಹಾಗೆ ಆ ಕೈ ಮುಟ್ಟಿದರೆ ಜ್ವರ ಇದ್ದ ಹಾಗೆ ಇರ್ತದೆ. ಹಾಗೆ ಅದು ತುಂಬ ಪೇಯ್ನ್ಫುಲ್ ವ್ಯಾಕ್ಸಿನ್ ಆಯಿತಾ. ಆದರೆ ಪೇಯ್ನ್ ಸಹಜ, ಅದು ಬರಲೇಬೇಕು. ಪೇಯ್ನ್ ಅಂದರೆ ಬಾಡಿ ಒಟ್ಟಿಗೆ ರಿಯಾಕ್ಟ್ ಆಗಿದೆ ಅಂತ ಹೇಳಿ ಅರ್ಥ. ಹಾಗಾಗಿ ಅದು ಅಂದರೆ ಒಳ್ಳೆ ಒಂದು ಸೂಚನೆ, ಜ್ವರ ಬಂದಿದೆ ಆದರೆ. ಸೊ ಹಾಗೆ ಇವಾಗ 3rd ಡೇ ಆಗಿರೋದ್ರಿಂದ ಸ್ವಲ್ಪ ನಡಿಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದಾನೆ. ನೇಬರ್ ಮನೆಗೆಲ್ಲ ಹೋಗಿ ಬಂದ. ಹಾಗೆ ನಾವು ಅವನಿಗೆ ಅಂದರೆ ಮಕ್ಕರ್ ಮಾಡೋದು ಒಂದು ಸೈಡ್ ಹಿಡ್ಕೊಂಡು ನಡೆಯುವಂಥದ್ದಲ್ಲ. ಹಾಗಾಗಿ ಏನಾಗೋದಿಲ್ಲ ಅಂತ ಹೇಳಿದರೆ ಸಹ ಅವನಿಗೆ ಅಂದರೆ ಕೋಪ ಬರುವಂಥದ್ದು ನಾವು ಹಾಗೆ ಹೇಳುವಾಗ. ಪಾಪ ತುಂಬ ನೋವು ಅನುಭವಿಸಿದ್ದಾನೆ ಆಯಿತಾ. ಸೊ ಈ ವಿಡಿಯೋದಲ್ಲಿ ಇವತ್ತು ಇಷ್ಟೇ, ಬೇರೆ ಏನು ವಿಶೇಷ ಇಲ್ಲ. ನಿಮ್ಮ ಮಕ್ಕಳಿಗೆ ಮಾತ್ರ ವ್ಯಾಕ್ಸಿನೇಷನನ್ನು ಮಿಸ್ ಮಾಡಿಸಬೇಡಿ. ವಿಡಿಯೋ ಇಷ್ಟ ಆಗಿದೆ ಆದರೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಹಾಗೂ ಕಾಮೆಂಟ್ ಏನಾದರೂ ಒಂದು ಮಾಡೋದನ್ನು ಮರಿಬೇಡಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.